ಹಾಯ್ ಫ್ರೆಂಡ್ಸ್, ರಾಜಫಲ, ನಿಂಬುಕ, ನಿಂಬ ಎಂದು ಕರೆಸಿಕೊಳ್ಳುವ ನಿಂಬೆಹಣ್ಣು ಪ್ರಕೃತಿ ನಮಗೆ ಕೊಟ್ಟ ಕೊಡುಗೆ. ಇದನ್ನು ಮನೆಯಲ್ಲಿ ಬಳಸುತ್ತೇವೆ. ಅಲ್ಲದೆ ನಿಂಬೆ ರಸಕ್ಕೆ ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಬೆರೆಸಿ ಪಾನಕ ಮಾಡಿ ಕುಡಿಯುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗಿ ಪಿತ್ತ ಶಮನವಾಗುತ್ತದೆ. ಆಯಾಸವಾದವರು ಈ ಪಾನಕ ಕುಡಿದರೆ ಕೂಡಲೇ ಉಪಶಮನವಾಗುವುದು. ಕಿಡ್ನಿ, ಪಿತ್ತಕೋಶದ ಕಲ್ಲು ನಿವಾರಿಸುತ್ತದೆ. ರಕ್ತ ಕಣದಲ್ಲಿರುವ ಕೊಬ್ಬಿನಾಂಶವನ್ನು ಕಡಿಮೆ ಮಾಡಿ ರಕ್ತ ಸಂಚಾರ ಸುಗಮವಾಗುತ್ತದೆ. ಯಕೃತ್ತು ಅಥವಾ ಲಿವರ್ನಲ್ಲಿರುವ ಕಲ್ಮಶವನ್ನು ಹೊರಹಾಕಿ ಆರೋಗ್ಯದಿಂದಿರುವಂತೆ ಮಾಡುತ್ತದೆ. ವಾಂತಿ, ಅಜೀರ್ಣ, ಹಸಿವಿಲ್ಲದಿರುವುದು, ಉಷ್ಣ ಹೆಚ್ಚಾದಾಗ, ಗ್ಯಾಸ್ಟ್ರಿಕ್ ಆದಾಗ ನಿಂಬೆ ರಸಕ್ಕೆ ಜೀರಿಗೆ ಪುಡಿ, ಉಪ್ಪು, ಶುಂಠಿ ರಸ ಬೆರೆಸಿ ಕುಡಿಯಬೇಕು. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ನಿಂಬೆ ರಸ ಬೆರೆಸಿ ಸ್ನಾನ ಮಾಡಿದರೆ ಚರ್ಮದ ಮೇಲಿನ ಯಾವುದೇ ಬ್ಯಾಕ್ಟೀರಿಯಾ, ಕ್ರಿಮಿ ನಿವಾರಣೆಯಾಗುತ್ತದೆ. ಇದರ ಸೇವನೆಯಿಂದ ಮಾರಕ ಕಾಯಿಲೆಗಳನ್ನು ನಿಯಂತ್ರಿಸಬಹುದು. ಕಪ್ಪು ಕಲೆ, ಪಿಂಪಲ್ಸ್, ಬಂಗು, ಚರ್ಮವ್ಯಾಧಿಗಳಿಗೆ ನಿಂಬೆ ರಸಕ್ಕೆ ಹೆಸರುಕಾಳಿನ ಹಿಟ್ಟು, ಕಸ್ತೂರಿ ಅರಿಶಿನ, ಜೇನುತುಪ್ಪ, ಮೊಸರು ಬೆರೆಸಿ ಮುಖಕ್ಕೆ ಹಚ್ಚುವುದರಿಂದ ಇವನ್ನೆಲ್ಲ ನಿವಾರಿಸಿಕೊಳ್ಳಬಹುದು. ಮುಖದಲ್ಲಿನ ಸುಕ್ಕು, ಬಾಣಂತಿಯರಿಗೆ ಕಿಬ್ಬೊಟ್ಟೆಯಲ್ಲಿನ ಸುಕ್ಕು ನಿವಾರಣೆಯಾಗುತ್ತದೆ. ನಿಂಬೆ ಎಲೆಗಳನ್ನು ಕುದಿಸಿ ಮುಖಕ್ಕೆ ಹಬೆ ಹಿಡಿದಾಗ ಕಫ, ಕೆಮ್ಮು, ಜ್ವರ, ಗಂಟಲು ನೋವು, ಶೀತ, ತಲೆಭಾರ ಕಡಿಮೆಯಾಗುತ್ತದೆ. ಮನೆಯಲ್ಲಿ ನಿಂಬೆ ಗಿಡಗಳನ್ನು ಬೆಳೆಸುವುದು ಉತ್ತಮ. ಇದರ ಉಪ್ಪಿನಕಾಯಿಯನ್ನು ಬಳಕೆ ಮಾಡುವುದರಿಂದಲೂ ಬಹಳ ಪ್ರಯೋಜನವಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.